ಫುಡ್ ಪಾಯ್ಸನ್ ಕಲುಷಿತ ಆಹಾರದ ಸೇವನೆಯಿಂದ ಬರುವ ಸಮಸ್ಯೆ ಇದು. ಇತ್ತೀಚೆಗೆ ಇಂಥ ಪ್ರಕರಣಗಳು ಆಗಾಗ ಸುದ್ದಿ ಆಗ್ತಿರ್ತವೆ. ಅಷ್ಟಕ್ಕೂ ಏನಿದು ಫುಡ್ ಪಾಯ್ಸನ್? ತಿನ್ನುವ ಆಹಾರ ವಿಷವಾಗುವುದು ಹೇಗೆ? ಎಚ್ಚರಿಕೆ ವಹಿಸಿದ್ರೂ ಕೂಡ ಆಹಾರ ಕಲುಷಿತ ಆಗೋದಾದ್ರೂ ಹೇಗೆ? ಏನಿದರ ಲಕ್ಷಣ? ಫುಡ್ ಪಾಯ್ಸನ್ ಆಗದಂತೆ ನಿಯಂತ್ರಣ ತರೋದು ಹೇಗೆ? ಮುನ್ನೆಚ್ಚರಿಕಾ ಕ್ರಮಗಳೇನು ಅಂತಲೇ ತೋರಿಸ್ತೀವಿ ಈ ಸ್ಟೋರಿ ನೋಡಿ. ಫುಡ್ ಪಾಯ್ಸನ್ ಆದಾಗ ಏನು ಮಾಡಬೇಕು? ತಿನ್ನುವ ಆಹಾರ ವಿಷವಾಗುವುದು ಹೇಗೆ? ಫುಡ್ ಪಾಯ್ಸನ್ ಕಲುಷಿತ ಆಹಾರದ ಸೇವನೆಯಿಂದ ಬರುವ ಸಮಸ್ಯೆ ಇದು. ಹಾಗಾದ್ರೆ ಅಷ್ಟಕ್ಕೂ ಏನಿದು ಫುಡ್ ಪಾಯ್ಸನ್ ಅಂದ್ರೆ? ಏನಿದರ ಲಕ್ಷಣಗಳು ನೋಡೋಣ. ಆಹಾರ ಕಲುಷಿತಗೊಳ್ಳೋದಕ್ಕೆ ಹಲವು ಕಾರಣಗಳಿರಬಹುದು. ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಇತರೆ ಸೂಕ್ಷ್ಮಾಣುಗಳು ಅದರಲ್ಲಿ ಇರಬಹುದು. ಟಾಕ್ಸಿನ್ಗಳು ಸೇರಿರಬಹುದು. ಚಿಕಿತ್ಸೆಯ ನಂತರ ಈ ಸಮಸ್ಯೆ ಪೂರ್ಣ ಗುಣವಾಗುತ್ತದೆ. ಆದರೆ ಚಿಕ್ಕ ಮಕ್ಕಳು, ವೃದ್ಧರು, ಗರ್ಭಿಣಿಯರು ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಿಗೆ ಈ ಸಮಸ್ಯೆ ಹೆಚ್ಚಿನ ತೊಂದರೆಯನ್ನ ತರಬಹುದು. ಆಹಾರದಲ್ಲಿ ಸಾಮಾನ್ಯವಾಗಿ ಬೆಳೆಯುವ ಸಾಲ್ಮೊನೆಲ್ಲಾ, ಈಕೋಲಿ, ಲಿಸ್ಟೆರಿಯಾ ಮುಂತಾದ ಬ್ಯಾಕ್ಟೀರಿಯಾಗಳು, ನೋರೋವೈರಸ್, ಹೆಪಟೈಟಿಸ್ ಮತ್ತು ಇನ್ನಿತರೆ ವೈರಸ್ಗಳು, ಟೋಕ್ಸಾಪ್ಲಾಸ್ಮಾದಂತಹ ಸೂಕ್ಷ್ಮಾಣುಗಳು ಆರೋಗ್ಯ ಏರುಪೇರಾಗುವುದಕ್ಕೆ ಕಾರಣವಾಗುತ್ತದೆ. ಇದರ ಲಕ್ಷಣಗಳು ಏನು? ವಾಂತಿ, ಹೊಟ್ಟೆ ತೊಳಿಸುವುದು, ಅತಿಸಾರ, ಹೊಟ್ಟೆ ನೋವು, ಜ್ವರ, ತಲೆನೋವು, ಸುಸ್ತು, ನಿಶಕ್ತಿ ಇತ್ಯಾದಿ. ಕಲುಷಿತ ಆಹಾರ ಸೇವಿಸಿದ 1-2 ತಾಸುಗಳಲ್ಲೇ ಈ ಲಕ್ಷಣಗಳು ಕಾಣಿಸಿಕೊಳ್ಳಬಹುದು. ಕೆಲವೊಮ್ಮೆ 1-2 ದಿನವೂ ಆಗಬಹುದು. ಕೆಲವರು ಅಲ್ಪಕಾಲದ ಅನಾರೋಗ್ಯದ ನಂತರ ಚೇತರಿಸಿಕೊಳ್ತಾರೆ. ಕೆಲವೊಮ್ಮೆ ಹಲವಾರು ದಿನಗಳು ಬೇಕಾಗಬಹುದು. ಒಂದೊಮ್ಮೆ ವಾಂತಿ, ಅತಿಸಾರದಂಥ ಲಕ್ಷಣಗಳು ಹೆಚ್ಚಾದ್ರೆ ಆಸ್ಪತ್ರೆ ದರ್ಶನ ಮಾಡಲೇಬೇಕಾಗುತ್ತದೆ. ಹಾಗಿದ್ರೆ ಏನು ಮಾಡಬಹುದು? ಲಕ್ಷಣಗಳು ಸೌಮ್ಯವಾಗಿದ್ದರೆ ವೈದ್ಯರ ಸಲಹೆಯ ಮೇರೆಗೆ ಮನೆಯಲ್ಲೇ ಚಿಕಿತ್ಸೆ ಸಾಧ್ಯವಿದೆ. ವಾಂತಿ, ಅತಿಸಾರದಿಂದ ದೇಹ ಬಳಲಿದ್ರೆ ಸಾಕಷ್ಟು ದ್ರವಾಹಾರವನ್ನ ಸೇವಿಸಿ. ಹಾಗಿಲ್ಲದಿದ್ರೆ ನಿರ್ಜಲೀಕರಣದ ಅಪಾಯ ಎದುರಾಗಬಹುದು. ದೇಹಕ್ಕೆ ಏನೇ ಸಮಸ್ಯೆ ಆದ್ರೂ ಅದು ಗುಣಮುಖವಾಗುವುದಕ್ಕೆ ವಿಶ್ರಾಂತಿ ಬೇಕು. ಚೆನ್ನಾಗಿ ನಿದ್ರೆ ಮಾಡಿ. ಇದಕ್ಕೆ ಏನು ಮದ್ದು ಮಾಡಬಹುದು ಎಂಬುದನ್ನ ಗೂಗಲ್ ಮಾಡುತ್ತಾ ಸಮಯ ಹಾಳು ಮಾಡಬೇಡಿ. ಇನ್ನು ಆಹಾರ, ಬಾಳೆಹಣ್ಣು, ಅನ್ನ, ಸೇಬು ಹಣ್ಣು ಮುಂತಾದ ಮೆತ್ತನೆಯ ಆಹಾರಗಳು ಈ ಹೊತ್ತಿಗೆ ಸೂಕ್ತ. ದಾಳಿಂಬೆ ಹಣ್ಣು ಅಥವಾ ರಸ ಹೊಟ್ಟೆಯ ತೊಂದರೆಗೆ ಆರಾಮ ನೀಡುತ್ತದೆ. ಹೊಟ್ಟೆಯ ಲಕ್ಷಣಗಳಿಂದ ಆಸಿಡಿಟಿ ಆಗಿದ್ರೆ ಎಳನೀರು ಮತ್ತು ಬೂದುಗುಂಬಳಕಾಯಿಯ ರಸಗಳು ಆರಾಮ ನೀಡಬಲ್ಲವು. ಶುಂಠಿಯ ಕಷಾಯ ಅಥವಾ ಚಹಾ ಸಹ ಉಪಶಮನ ನೀಡುತ್ತದೆ. ಮೊಸರು, ಮಜ್ಜಿಗೆ ಮುಂತಾದ ಪ್ರೊಬಯಾಟಿಕ್ ಆಹಾರಗಳು, ಪ್ರೊಬಯಾಟಿಕ್ ಎಂಜೈಮ್ಗಳು ಈ ಸಮಸ್ಯೆ ಬೇಗ ಗುಣವಾಗುವಲ್ಲಿ ಸಹಾಯ ಮಾಡುತ್ತವೆ. ಇನ್ನು ಫುಡ್ ಪಾಯ್ಸನ್ ಆಗದಂತೆ ತಡೆಯಲಾಗದೆ ಅಂತ ನೀವು ಕೇಳಿದ್ರೆ ಯಾಕಾಗದು? ಖಂಡಿತ ಆಗುತ್ತೆ. ಪ್ರತಿ ಬಾರಿ ಊಟ ತಿಂಡಿಯ ಸಮಯದಲ್ಲಿ ಕೈಗಳನ್ನ ಸರಿಯಾಗಿ ತೊಳೆದುಕೊಳ್ಳಿ. ಉಪಯೋಗಿಸುವ ತಟ್ಟೆ, ಚಮಚಗಳು ಸಹ ಸ್ವಚ್ಛವಾಗಿರುವುದು ಮುಖ್ಯ. ಮನೆಯಲ್ಲಿ ಉಳಿಕೆ ಆಹಾರವನ್ನ ಸಮರ್ಪಕವಾಗಿ ದಾಸ್ತಾನು ಮಾಡಿ. ಫ್ರಿಡ್ಜ್ನಲ್ಲಿರುವ ಆಹಾರವನ್ನ ತಿನ್ನುವಾಗ ಅವುಗಳನ್ನ ಬಿಸಿ ಮಾಡಿ ಬಳಸಿ. ಇನ್ನು ಕುಡಿಯುವ ನೀರು ಶುದ್ಧವಾಗಿರುವಂತೆ ನೋಡಿಕೊಳ್ಳಿ. ಅನುಮಾನವಿದ್ರೆ ಕುದಿಸಿಯೇ ಕುಡಿಯಿರಿ. ಹೊರಗೆ ಎಲ್ಲಿಯೇ ಆಹಾರ ಸೇವಿಸಿದ್ರೂ ಬಿಸಿಯಾಗಿದ್ದನ್ನೇ ತಿನ್ನಿ. ಡೆಸ್ಕ್ ಬ್ಯೂರೋ, ಜೀ ಕನ್ನಡ ನ್ಯೂಸ್.